ವೆಂಕಟೇಶ್ವರ ಫರ್ಟಿಲೈಜರ್ ಅಂಡ್ ಪೆಸ್ಟಿಸೈಡ್ಸ್ ಶಾಪುರದಲ್ಲಿ ನೋವ್ ಅಗ್ರಿಟೆಕ್ ಕಂಪನಿಯ ಎಂಟಾಕ್ ನಕಲಿ ಕ್ರಿಮಿನಾಶಕ ಮಾರಾಟ. ಚಿರನಿದ್ರೆಗೆ ಜಾರಿದ ಭ್ರಷ್ಟ ಕೃಷಿ ಅಧಿಕಾರಿಗಳು. ಯಾದಗಿರಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತಹ ಶಹಾಪುರ ತಾಲೂಕಿನಲ್ಲಿ ವೆಂಕಟೇಶ್ವರ ಫರ್ಟಿಲೈಜರ್ ಅಂಡ್ ಪೆಸ್ಟಿಸೈಡ್ ಎಂಬ ಕ್ರಿಮಿನಾಶಕ ಅಂಗಡಿಯೊಂದರಲ್ಲಿ ನೋವಾ ಅಗ್ರಿಟೆಕ್ ಕಂಪನಿಯ ಜೈವಿಕ ಸುಡು ಬಯೋ ಹೆಸರಿನಲ್ಲಿ ಒಂದು ನಕಲಿ ಕ್ರಿಮಿನಾಶಕ ಎಗ್ಗಿಲ್ಲದೆ ಮಾರಾಟ, ರೈತರಿಗೆ ವಂಚನೆ. ಈಗಾಗಲೇ ನೋವ್ ಕಂಪನಿಯ ಎಂಟಾಕ್ ಮೇಲೆ ಬೆಂಗಳೂರು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಪ್ರಕರಣವು 1063 ಪ್ರಕರಣ ಸಂಖ್ಯೆ ದಾಖಲು. ರಾಜಾರೋಷವಾಗಿ ಯಾದಗಿರಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರೊಂದಿಗೆ ಮತ್ತು ಕೃಷಿ ಉಪನಿರ್ದೇಶಕರುಗಳೊಂದಿಗೆ ಮತ್ತು ಸಹಾಯಕ ಕೃಷಿ ನಿರ್ದೇಶಕ, ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳೊಂದಿಗೆ, ಜಾಗೃತ ದಳ ಸಹಾಯಕ ಕೃಷಿ ನಿರ್ದೇಶಕ ಅಧಿಕಾರಿಗಳೊಂದಿಗೆ ನೋವ್ ಕಂಪನಿ ಮಾಲೀಕ ಶಾಮೀಲು. ಕೃಷಿ ಅಧಿಕಾರಿಗಳ ಶಾಮೀಲಿಗೆ ಅಧಿಕಾರಿಗಳ ಕುಮ್ಮಕ್ಕಿನಿಂದಲೇ ಮಾರಾಟ ಎಂಬುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದಲ್ಲದೆ ನಿಸರ್ಗ ಕೂಡ ರೈತನಿಗೆ ಮುನಿಸಿಕೊಂಡಿದೆ. ಯಾವುದೇ ಒಂದು ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ 1000 ಎಕರೆ ಕೂಡ ಇವತ್ತಿಗೂ ಕೂಡ ಒಳ್ಳೆಯದು ಇದ್ದಂಥ ಹತ್ತಿ ಬೆಳೆ ಇಲ್ಲ. ನಿಸರ್ಗದ ಹಸಿ ತಂಪು ಜಾಸ್ತಿಯಾಗಿ ತೇವಾಂಶದಿಂದ ಒಣಗಿ ನಲುಗಿ ಹೋಗಿರುವಾಗ ಈ ಎಲ್ಲ ಕಂಪನಿಗಳು ಕೂಡ ರೈತನ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡಿ ಹೆಂಗೆ ಬೇಕಂಗೆ ಮಾರ್ತಿರೋದು ಕೂಡ ಅತ್ಯಂತ ವಿಷಾದದ ಸಂಗತಿ. ಇದರಲ್ಲಿ ಅಧಿಕಾರಿಗಳು ಕೂಡ ಮುತುವರ್ಜಿ ವಹಿಸಿದ್ರೆ ಬೇಕಾದ ಆಗ್ಬೋದು. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಅತಿಯಾಗಿ ಶಹಾಪುರ ಕೇಂದ್ರ ಸ್ಥಾನವಾಗಿ ಇಂಥ ಒಂದು ಕೆಟ್ಟ ಕೆಲಸಗಳಿಗೆ ಮುಂದಾಗ್ತಿರೋದು ನಮಗೆ ಅತ್ಯಂತ ನೋವಿನ ಸಂಗತಿ. ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇಂಥ ಏನು ಅಕ್ರಮ ಕೆಲಸ ಮಾಡ್ತಾರಲ್ಲ ಅವರೆಲ್ಲರಿಗೂ ಕೂಡ ಮುಟ್ಟುಗೋಲು ಹಾಕಿ ಆ ವ್ಯಕ್ತಿಗಳನ್ನು ಕೂಡ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿ ಜೈಲಿಗೆ ಕಳಿಸ್ತಾರ ಅಂತಕ್ಕಂಥದ್ದು ಈಗ ಕೂಡ ವಿಶ್ವಾಸದೊಂದಿಗೆ ನಾವು ಹೇಳ್ತಾ ಇದ್ದೀವಿ. ನಾನು ಮಲ್ಲಿಕಾರ್ಜುನ್ ಸರ್, ಜಿಲ್ಲೆಯಲ್ಲಿ ಜಂಟಿ ನಿರ್ದೇಶಕರು ಮತ್ತು ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ಜಾಗೃತ ದಳ ಕೃಷಿ ಅಧಿಕಾರಿಗಳು, ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳು ಇಷ್ಟೆಲ್ಲ ಇದ್ದರೂ ಎಗ್ಗಿಲ್ಲದೆ ನಕಲಿ ಕ್ರಿಮಿನಾಶಕ ಜೈವಿಕ ಸುಡೋಭಯ ಅಂತಾರೆ ಒಳಗೆ ಕ್ರಿಮಿನಾಶಕ ತುಂಬಿ ಮಾರಾಟ ಮಾಡ್ತಾರೆ. ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್? ನಮ್ದು ಏನು ಅಭಿಪ್ರಾಯ ಅಲ್ಲಕ್ಕೆ ಅನ್ನೋದು ಈಗ ಸದ್ಯಕ್ಕೆ ಬೇಲಿನೇ ಎದ್ದು ಒಲಮೆಯಕ್ಕೆ ಹಚ್ಚಿಬಿಟ್ಟವು. ಪೂರ ಇದನ್ನು ಕಡಿವಾಣ ಹಾಕೋದಕ್ಕೆ ಸಂಪೂರ್ಣ ಸರ್ಕಾರದ ಆಶೀರ್ವಾದ ಇರೋ ಕಾರಣಕ್ಕೆ ಈ ರೀತಿ ನಡೆದನ ಅಂತಕ್ಕಂಥ ಗುಮಾನಿಯಾಗಿದೆ. ಇಂಥ ಸಂದರ್ಭದಲ್ಲಿ ಸರ್, ಕೃಷಿ ಅಧಿಕಾರಿಗಳು ಶಾಮೀಲಿದ್ದಾರೆ ಅಂತ ನಿಮ್ಗೆ ಅನಿಸ್ತದೆ? ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ. ಇಲ್ಲಾಂದ್ರೆ ಈ ಧೈರ್ಯ ಮಾಡೋದಕ್ಕೆ ಒಬ್ಬ ವ್ಯಾಪಾರಸ್ಥನಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಈ ಕೃಷಿ ಅಧಿಕಾರಿಗಳ ಕುಮ್ಮಕ್ಕಿನಿಂದಲೇ ಅಧಿಕಾರಿಗಳು ಅಥವಾ ಸರ್ಕಾರ